ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ JP ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ಹಮ್ಮಿಕೊಂಡಿರ್ತಾರೆ. ಪೂಜೆ ಜವಾಬ್ದಾರಿ ಎಲ್ಲ ಭಾರ್ಗವಿಗೆ ವಹಿಸಿರ್ತಾರೆ. ಮನೆಯವರೆಲ್ಲರೂ ಸೇರಿ ಭಾರ್ಗವಿಗೆ ಒಂದು ಚಾಲೆಂಜ್ ಮಾಡಿರ್ತಾರೆ. ಈ ಪೂಜೆನ ನೀನು ಯಶಸ್ವಿಗೊಳಿಸಿದ್ರೆ ನಮ್ಮೆಲ್ಲ ಪ್ರೀತಿನ ನೀನು ಗಳಿಸ್ಬೋದು ಅಂತ ಚಾಲೆಂಜ್ನ ಮಾಡಿರ್ತಾರೆ. ಅದೇ ಕಾರಣಕ್ಕೆ ಭಾರ್ಗವಿ ತುಂಬಾನೇ ಖುಷಿಯಿಂದ ಎಲ್ಲಾ ಜವಾಬ್ದಾರಿನೂ ನೀಟಾಗಿ ನಿಭಾಯಿಸ್ತಾ ಇರ್ತಾಳೆ. ಬೃಂದ ಮಾಡಿರೋ ಕಿತಾಪತಿಗೆ ಪ್ರಸಾದ ಎಲ್ಲ ಕೆಳಗಡೆ ಬಿದ್ದೋಗಿರುತ್ತೆ. ಸಾಲದಕ್ಕೆ ಒಂದ್ ಮಗುನ ಸೇವ್ ಮಾಡೋಕ್ಕೆ ಅರ್ಜೆಂಟ್ ಬೇರೆ ಅವಳಿಗಿರುತ್ತೆ. ಅದಕ್ಕೋಸ್ಕರ ಭಾರ್ಗವಿ ಹೊರಗಡೆ ಹೋಗಿರ್ತಾಳೆ. ಆದ್ರೆ ಭಾರ್ಗವಿ ಹೊರಗಡೆ ಹೋಗಿರೋದು ಯಾರಿಗೂ ಗೊತ್ತೇ ಇರೋದಿಲ್ಲ. ಎಲ್ರು ಏನ್ ಅನ್ಕೊಂಡಿರ್ತಾರೆ, ಮನೇಲೇ ಭಾರ್ಗವಿ ಇದ್ದಾಳೆ, ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿರ್ತಾರೆ. ಆಗ ಪುರೋಹಿತರು ತುಂಬಾನೇ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು. ಬೇಗ ಪ್ರಸಾದನ ರೆಡಿ ಮಾಡ್ಕೊಳ್ಳಿ, ಇನ್ನೇನು ಮಹಾಮಂಗಳಾರತಿ ಆಗುತ್ತೆ ಅಂತ ಹೇಳಿದಾಗ, ಸರಿ ಆಯ್ತು ಪಂಡಿತರೆ, ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸೊಸೆನೇ. ಈ ಮನೇಲಿ ಇಷ್ಟೊಂದೆಲ್ಲ ಅಲಂಕಾರ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾಳೆ ಅಂದಮೇಲೆ ಅವಳಿಗೆ ಒಳ್ಳೇದೇ ಆಗುತ್ತೆ, ಇನ್ನೇನು ಪ್ರಸಾದ ಬಂದ್ಬಿಡುತ್ತೆ, ನೀವೇನು ಚಿಂತೆ ಮಾಡಬೇಡಿ, ನೀವೆಲ್ಲ ಪೂಜೆ ಮುಂದುವರಿಸಿ ಅಂತ ಹೇಳ್ತಾಳೆ. ಆಗ ಪುರೋಹಿತರು ಪೂಜೆ ಮಾಡ್ತಾ, ಈ ಮನೆಗೆ ಒಂದು ಹೊಸ ಆಗಮನ ಆಗ್ತಾ ಇದೆ, ದೇವರು ಶುಭ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಪುರೋಹಿತರು ಹೇಳ್ತಾರೆ. ಅದನ್ನು ಕೇಳಿ, ಏನು ಹೊಸ ಮನುಷ್ಯರ ಯಾರು ಅಂತ ಎಲ್ಲರೂ ಥಿಂಕ್ ಮಾಡ್ತಾ ಇರುವಾಗ ಶ್ರೀಮಂತ ಹೇಳ್ತಾನೆ, ಅದು ಅಷ್ಟು ಗೊತ್ತಾಗಲ್ವ ನಿಮಗೆ, ಈ ಮನೆಗೆ ಮಗು ಬರ್ತಾ ಇದೆ, ನಮ್ಮ ಅಳಿಮಯ್ಯ ತುಂಬಾನೇ ಸ್ಪೀಡ್ ಆಗಿದ್ದಾನೆ ಅಂತ ಅರ್ಜುನ್ನ ರೇಗಿಸ್ತಾನೆ. ಈ ಕಡೆ JPಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆಗ ಅದನ್ನ ಗಮನಿಸಿ ಅರ್ಜುನ್, ಸುಮ್ನಿರ್ ಮಾವ, ಅಲ್ಲ ಡ್ಯಾಡ್ ಹತ್ರ ನನ್ನ ಬಯಸ್ಬೇಕು ಅಂತ ಯೋಚನೆ ಮಾಡಿದ್ಯೋ ಹೇಗೋ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ವಿಕ್ಕಿ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ರೌಡಿಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಪುರೋಹಿತರು ಸತ್ಯನಾರಾಯಣ ಪೂಜೆನ ಮಾಡ್ತಾ ಇರ್ತಾರೆ. ಇನ್ನೇನು ಮಹಾಮಂಗಳಾರತಿ ಆಗೋ ಟೈಮ್ನಲ್ಲಿ ಪ್ರಸಾದನ ಬೇಗ ತಂದ್ಬಿಡಿ, ಇನ್ನೇನು ಮಂಗಳಾರತಿ ಆಗುತ್ತೆ, ಪ್ರಸಾದ ಕರೆಕ್ಟ್ ಟೈಮಿಗೆ ಇಲ್ಲಿ ಇದ್ಬಿಡ್ಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಸಾಕ್ಷಿಗೆ ಸೊನ್ನೆನ ಮಾಡ್ತಾಳೆ. ಹೋಗಿ ಪ್ರಸಾದನ ತಗೊಂಡ್ ಬಾ ಅಂತ ಸೊನ್ನೆನ ಮಾಡ್ತಾಳೆ. ಅದೇ ಟೈಮಿಗೆ ಬೃಂದ ಹೊರಗಡೆ ಬರ್ತಾಳೆ. ಏನು ಆ ಭಾರ್ಗವಿನ ಕರೆದ್ರೆ ನೀನು ಬರ್ತಾ ಇದೀಯಾ ಅಂತ ನಿರ್ಮಲಾ ಕೇಳಿದಾಗ, ಹಾಂ ಅವಳಿಲ್ಲ, ಅವಳು ಇಲ್ಲ, ಅವಳ ಜೊತೆಗೆ ಪ್ರಸಾದನೂ ಇಲ್ಲ, ಇನ್ನು ಈ ಪೂಜೆ ಗತಿ ಮುಗೀತು, ಈ ಪೂಜೆ ಆಗಲ್ಲ ಅಂತ ಹೇಳ್ತಾಳೆ. ಬೃಂದ ಏನು ಮಾತಾಡ್ತಾ ಇದೀಯಾ, ಪ್ರತಿ ಸಾರಿ ನಿಂದು ಅಪಶಕನದ ಮಾತೇ ಆಯಿತು ಅಂತ ಅಜ್ಜಿ ಬೈತಾಳೆ. ಅಲ್ಲ ಅಜ್ಜಿ, ನಾನು ಇದ್ದದ್ದನ್ನೇ ಹೇಳಿದ್ದು, ಬೇಕಾದರೆ ನೀವೇ ಕರೀರಿ, ನೀವು ಕರೆದ್ರೆ ಪ್ರಸಾದನ ತಗೊಂಡು ಬಂದ್ಲವಳು ಅಂತ ಹೇಳ್ತಾಳೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅವಳಿಲ್ಲ ಅಂತ ಹೇಳಿ, ನೀವು ನಾನು ನಂಬೋದೇ ಇಲ್ಲ, ಬೇಕಾದರೆ ಮನೆ ಎಲ್ಲ ನೀವೇ ಹುಡುಕಿ, ಅವಳೆಲ್ಲೂ ಪತ್ತೇನೇ ಇಲ್ಲ ಅಂತ ಬೃಂದ ಹೇಳ್ತಾಳೆ. ಈ ಕಡೆ ವಿಕಿ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆಗ ಅಲ್ಲಿ ರಿತು ಕಾಲ್ನ ಮಾಡ್ತಾಳೆ. ವಿಕಿ, ಎಲ್ಲಿದೆಯಾ ಅಂತ ಕೇಳ್ತಾಳೆ. ಅದು ನಾನು ಹೊರಗಡೆ ಇದ್ದೀನಿ, ಏನು ಹೇಳು ಅಂತ ಹೇಳಿದಾಗ, ಆ ಹುಡುಗಿ ವಿಕಿ, ಆ ಚಿಕ್ಕ ಹುಡುಗಿ, ನೀನು ಟ್ರೀಟ್ಮೆಂಟ್ ಮಾಡ್ತಾ ಇದೀಯಾ ಅಂತ ಮಾವ ಹೇಳಿದ್ರು, ನಾನು ಬರಲಾ, ನಿನಗೇನಾದ್ರು ಸಹಾಯ ಮಾಡಲಾ ಅಂತ ಕೇಳ್ತಾಳೆ. ಅಲ್ಲ ರಿತು, ನಾನು ಅವಾಗಿಂದ ಫೋನ್ ಕಟ್ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಫೋನ್ ಕಟ್ ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ ತಾನೆ, ಪದೇ ಪದೇ ಯಾಕೆ ಕಾಲ್ ಮಾಡ್ತೀಯಾ ಅಂತ ವಿಕಿ ರಿತುಗೆ ಹೇಳ್ತಾನೆ. ಆಗ ರಿತು, ಅದು ಹಾಗಲ್ಲ, ಸ್ವಲ್ಪ ಭಯ ಆಗ್ತಾ ಇತ್ತು ನನಗೆ, ಅದಕ್ಕೆ ಮಾಡಿದೆ ಅಷ್ಟೇ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆಗ ವಿಕಿ, ಇವಳು ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಪ್ರತಿ ಕ್ಷಣಕ್ಕೂ ಕಾಲ್ ಮಾಡಿ ನನ್ನ ತಲೆ ತಿಂತಾಳೆ, ಇವಳ್ದೊಂದು ದೊಡ್ಡ ಕಾಟ ಆಗ್ಬಿಟ್ಟಿದೆ, ನನಗಂತೂ ಇವಳ ಸಲುವಾಗಿ ಸಾಕಾಗೋಗಿದೆ ಅಂತ ಗೊಣಗ್ತಾ ಇರ್ತಾನೆ. ಈ ಕಡೆ ರೌಡಿಗಳು ಮಗುನ ಎತ್ಕೊಂಡ್ಬಂದು ಒಂದು ಹತ್ರ ಹಾಕ್ತಾರೆ. ಅಲ್ಲಿ ಯಾರೂ ಇರೋದಿಲ್ಲ. ಆಗ ಅವರೆಲ್ಲ ಈ ವಿಷಯ ಕಾಳಿಗೆ ಗೊತ್ತಾಗ್ಲೇಬಾರ್ದು, ಅವಳೇನಾದ್ರೂ ಬಂದ್ಬಿಟ್ರೆ ಮುಗೀತು ಕತೆ ಅಂತ ಮಾತಾಡ್ತಾ ಇರುವಾಗ ಸಡನ್ಲಿ ಅಲ್ಲಿ ಕಾಳಿ ಎಂಟ್ರಿ ಆಗುತ್ತೆ. ಈ ಕಡೆ ಮನೆಯೆಲ್ಲ ಅರ್ಜುನ್ ಹುಡುಕ್ತಾ ಇರ್ತಾನೆ. ಹಾಗೆ ಶ್ರೀಮಂತನು ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾನೆ. ಅಲ್ಲಪ್ಪ, ಎಲ್ಲೋದ್ಲಪ್ಪ ನನ್ನ ಮಗಳು ಪತ್ತೇನೇ ಇಲ್ಲ ಅಂತ ಮಾತಾಡ್ತಾ ಇರ್ತಾನೆ. ಅಲ್ಲಪ್ಪ ಅರ್ಜುನ, ಪ್ರಸಾದ ಚೆನ್ನಾಗಿದೆ ಅಂತ ನನ್ನ ಮಗಳು ಪ್ರಸಾದನ್ನೇ ತಗೊಂಡೋಗಿ ಎಲ್ಲಾದ್ರೂ ತಿಂತಾ ಕೂತಿದ್ದಾಳೋ ಹೇಗೋ ಅಂತ ತಮಾಷೆ ಮಾಡ್ತಾನೆ. ಮಾವ, ಈ ಟೈಮಲ್ಲೂ ತಮಾಷೆನಾ ನಿನಗೆ? ಅಲ್ಲ, ಈ ಪೂಜೆ ನೆರವೇರಿಲ್ಲ ಅಂದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು, ಬೇಗ ಅವಳನ್ನ ಹುಡುಕು ಅಂತ ಆ ಕಡೆ ಈ ಕಡೆ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಅರ್ಜುನ್ ಭಾರ್ಗವಿಗೆ ಕಾಲ್ನ ಮಾಡೋಕೆ ಶುರು ಮಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಕಾಲ್ನ ಪಿಕ್ ಮಾಡೋದೇ ಇಲ್ಲ ಭಾರ್ಗವಿ. ಈ ಕಡೆ ಮಾವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಇವಳು ಎಲ್ಲಿ ಹೋದ್ಲೋ ಏನೋ, ಇವಳಿಗೆ ಬೇರೆ ನಾವು ವಹಿಸ್ಬಿಟ್ವಿ ಅಂತ ಬೈಕೊಂಡು ಕೂತಿರ್ತಾನೆ. ಇದೇ ಒಳ್ಳೆ ಟೈಮು ಅನ್ಕೊಂಡು ಬೃಂದ, ಅಲ್ಲ ಮಾವ, ನಾನು ನಿಮಗೆ ಮೊದಲೇ ಹೇಳಿದೆ ಅವಳಿಗಿದ್ನೆಲ್ಲ ವಹಿಸೋಕೆ ಹೋಗ್ಬೇಡಿ ಅಂತ, ಆದರೆ ನೀವು ನನ್ನ ಸೊಸೆ ಹಾಗೆ ಹೀಗೆ ಅಂತ
ಎಲ್ಲ ಜವಾಬ್ದಾರಿನೂ ಅವಳಿಗೆ ವಹಿಸ್ಬಿಟ್ರಿ, ಇವಾಗ ನೋಡಿದ್ರಾ ಏನಾಯ್ತು ಅಂತ. ನಿಮ್ಗೆ ಅವಮಾನ ಆಗಬೇಕು ಅಂತಾನೆ ಅವಳು ಬೇಕು ಅಂತ ಪ್ರಸಾದ ತಗೊಂಡು ಹೊರಟೋಗಿದ್ದಾಳೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಜೆಪಿಗೆ ಮತ್ತು ನಿರ್ಮಲಾಗೆ ಇನ್ನೂ ಸಿಟ್ಟು ಬರುತ್ತೆ. ಈ ಕಡೆ ಕಾಳಿ ಎಲ್ಲ ರೌಡಿಗಳನ್ನ ಹೊಡೆದು ಕೆಳಗೂರಿಸುತ್ತಾಳೆ. ಆದ್ರೆ ಮಗು ಮಾತ್ರ ಅಲ್ಲೇ ಇರುತ್ತೆ. ಆಗ ಅಲ್ಲಿಗೆ ವಿಕ್ಕಿ ಬರ್ತಾನೆ. ವಿಕ್ಕಿ ಬಂದು ನೋಡಿದಾಗ ಎಲ್ರು ಬಿದ್ದೋಗಿರ್ತಾರೆ. ಆದ್ರೆ ಕಾಳಿ ತನ್ನ ಗುರುತನ್ನ ಬಿಡೋಕೆ ರೆಡ್ ಕಲರ್ ಬಟ್ಟೆನ ಅಲ್ಲೇ ಬಿಸಾಕಿರ್ತಾಳೆ. ಅದೇ ಟೈಮಿಗೆ ಪೊಲೀಸರ ವ್ಯಾನ್ನ ಸೌಂಡ್ ಕೇಳ್ತಾನೆ ವಿಕ್ಕಿ. ಅದನ್ನ ಕೇಳಿ ಇನ್ನೇ ನನ್ ಮೇಲೆ ಬರುತ್ತೋ ಅಂತ ಅನ್ಕೊಂಡು ಆ ಮಲಗಿರೋ ಹುಡುಗಿ ಕಟ್ನ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಪೊಲೀಸರು ಅಲ್ಲಿಗೆ ಬಂದು, ಏನ್ ಸರ್ ನೀವಿಲ್ಲಿ, ನಿಮಗೂ ಆ ಕಾಳಿನೇ ಇನ್ಫಾರ್ಮ್ ಮಾಡಿದ್ಲಾ? ನಮಗೂ ಅವಳೇ ಇನ್ಫಾರ್ಮ್ ಮಾಡಿದ್ಲು ಅಂತ ಹೇಳಿದಾಗ, ಹೌದೌದು ಅವಳೇ ಮಾಡಿದ್ಲು ಅಂತ ವಿಕ್ಕಿ ಹೇಳ್ತಾನೆ. ನೋಡಿದ್ರ ಸಾರ್ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಆ ಕಾಳಿ, ಆದ್ರೆ ಅವಳನ್ನ ಟ್ರ್ಯಾಪ್ ಮಾಡೋಕೆ ನಮ್ಗೆ ಆಗ್ತಾನೆ ಇಲ್ಲ ಅಂತ ಆ ಪೊಲೀಸರು ಹೇಳ್ತಾರೆ. ಅದನ್ನು ಕೇಳಿ, ಛೇ ಏನಂತ ಕೆಲಸ ಮಾಡ್ತೀರಿ ನೀವು, ಅಷ್ಟು ಕಂಡುಹಿಡಿಯಕ್ಕಾಗಲ್ವಾ ಅಂತ ಜೋರಾಗಿ ಗೆದರ್ಸ್ತಾನೆ. ವಿಕಿ ಈ ತರ ಬಿಹೇವ್ ಮಾಡೋದನ್ನ ನೋಡಿ ಇನ್ಸ್ಪೆಕ್ಟರ್ಗೆ ಡೌಟ್ ಬರುತ್ತೆ. ಆಗ ವಿಕಿ, ಅದು ಹಾಗಲ್ಲ ಸಾರ್, ಅಲ್ಲ ಅವ್ರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಮಗ್ ಸಿಕ್ಕಿದ್ರೆ ನಾವು ಅವ್ರಿಗೆ ಸನ್ಮಾನ ಮಾಡ್ಬೋದಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ, ಹೌದೌದು ಸಾರ್ ನೀವು ಹೇಳೋದು ಕರೆಕ್ಟೇ, ಆದ್ರೆ ಅವರು ನಮಗೆ ಕೈಗೆ ಸಿಗ್ತಾ ಇಲ್ಲ ನೋಡಿ ಅಂತ ಹೇಳಿ ಅಲ್ಲಿಂದ ಆ ಮಗುನ ಕರ್ಕೊಂಡು ಹೊರಟೋಗ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಪೂಜೆಯಲ್ಲಿ ಇರ್ತಾರೆ, ಆದ್ರೆ ಪ್ರಸಾದ ಮಾತ್ರ ಇರೋದಿಲ್ಲ. ಇನ್ನೇನು ಪುರೋಹಿತರು ಇನ್ನೇ 2 ನಿಮಿಷ ಅಷ್ಟೇ ಬಾಕಿ ಇದೆ, ಅಷ್ಟೊತ್ತಿಗೆ ಪ್ರಸಾದ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಈ ಪೂಜೆಗೆ ಅವಮಾನ ಅಂತ ಹೇಳ್ತಾ ಇರ್ತಾರೆ. ಆಗ ಬೃಂದ, ನೋಡಿದ್ರ ಮಾವ ಇನ್ನೂ ನೋಡಿ, ಇನ್ನೂ ನೀವು ಅನುಭವಿಸಿ ಅಂತ ಹೇಳ್ತಾ ಇರ್ತಾಳೆ. ಆಗ ಜೆಪಿ, ಅಲ್ಲ ಅರ್ಜುನ್ ನಿಂಗೆ ಗೊತ್ತಿಲ್ವಾ ಪ್ರಸಾದ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ, ನಿನ್ ಹೆಂಡತಿ ಬೇಕು ಅಂತ ನಮ್ಗೆ ಅವಮಾನ ಆಗೋಕೆ ಈ ತರ ಮಾಡಿದಾಳೆ, ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಬರ್ಲಿ ಅವಳು ಅಂತ ಕಾಯ್ತಾ ಇರ್ತಾನೆ ಜೆಪಿ. ಈ ಕಡೆ ಶಕುಂತಲಾ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ, ಅಪ್ಪ ದೇವ್ರೆ ಭಾರ್ಗವಿ ಎಲ್ಲಿದ್ರು ಬೇಗನೆ ಬಂದ್ಬಿಡ್ಲಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಾ ಇರ್ತಾಳೆ. ಆಗ ಬೃಂದ ಮನ್ಸಲ್ಲೇ, ಅವಳೇನೂ ಬರೋದಿಲ್ಲ, ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಈ ಪೂಜೆ ಹಾಳಾಗೇ ಆಗತ್ತೆ, ಅವಳನ್ನ ಪೂಜೆ ಎಲ್ಲ ಆದ್ಮೇಲೆ ಮಾವ ಮನೆಯಿಂದ ಆಚೆ ಆಗ್ತಾನೆ, ಆಮೇಲೆ ಇವ್ರಿಗೆ ನಾನೇ ಗತಿ ಅಂತ ಹೇಳ್ತಾ ಇರುವಾಗ ಹೊರಗಡೆಯಿಂದ ತೋಳಿ ಪುರೋಹಿತರೆ ಪ್ರಸಾದ ರೆಡಿ ಅಂತ ಪ್ರಸಾದನ ತಗೊಂಬಂದು ನಿಂತ್ಕೋತಾಳೆ. ಭಾರ್ಗವಿನ ಕಂಡು ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ಬೃಂದನ್ಗೆ ಶಾಕ್ ಆಗುತ್ತೆ. ಅಲ್ಲ ಪ್ರಸಾದ ಎಲ್ಲ ನಾ ಚೆಲ್ಲಿದ್ದೆ, ಇವಳಿಲ್ಲಿಂದ ತಂದ್ಲು ಅಂತ ಡೌಟಲ್ಲಿ ನೋಡೋಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.